3 ವರ್ಷಗಳ ಕಾಲ ಪತ್ರಿಕೆಯ ಜೊತೆಲಿದ್ದೆ. ಪತ್ರಿಕೆ ಅಫಿಷಿಯಲ್ ಆಗಿರಲಿಲ್ಲ, ಆದರೆ ಪತ್ರಿಕೆಯ ಜೊತೆಯಲ್ಲಿ ಪತ್ರಿಕೆಯನ್ನು ಬೆಳೆಸೋದು ಹೇಗೆ, ನಡೆಸೋದು ಹೇಗೆ ಎಲ್ಲವೂ ಗೊತ್ತಿತ್ತು. ಮತ್ತೆ ಮೈಸೂರಿಗೆ ಬಂದೆ. ಯೋಗದ ಒಂದು ಆಕ್ಟಿವಿಟಿ ನಿರ್ಮಾಣ ಆಯಿತು. ಆ ಉದ್ದೇಶಕ್ಕೆ ಬಂದಿದ್ದೆ. ಪತ್ರಿಕಾ ಉದ್ಯಮ ಜೊತೆ ನನ್ನ ಸಂಪರ್ಕ, ಗೌರವ ಯಾವಾಗ ಜಾಸ್ತಿ ಆಯಿತು ಅಂತಂದರೆ, ಇಂಟರ್ನ್ಯಾಷನಲ್ ಯೋಗ ಡೇ ಯಾವಾಗ ಬಂತು 2015. ಅದು ಗೊತ್ತಿಲ್ಲ ಇದರ ಪೊಟೆನ್ಷಿಯಲ್ ಎಷ್ಟು, ಇದರ ಕಾರ್ಯಕ್ರಮ ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಅವತ್ತಿನ ದಿನದಿಂದ ಬಹುಶಃ ಇವತ್ತಿನ ದಿನದವರೆಗೆ ನಿಂತಿರೋದು ಮೈಸೂರಿನ ಪ್ರತಿಯೊಂದು ಪತ್ರಿಕೋದ್ಯಮ, ಟಿವಿ ಆಗಲಿ ಅಥವಾ ಪ್ರಿಂಟ್ ಮಾಧ್ಯಮ ಆಗಲಿ, ಇದರ ಪ್ರತಿಯೊಬ್ಬರು ಈ ಸಬ್ಜೆಕ್ಟಿನ ಜೊತೆ ನಿಂತರು. ಕಟ್ಟುವಿಕೆ ಒಳಗಡೆ ನಂಬಿಕೆಯನ್ನು ಇಟ್ಕೊಂಡಂತ, ಒತ್ತುಡಿಕೆಯಲ್ಲಿ ಬಲವಾದ ನಂಬಿಕೆ ಇಟ್ಕೊಂಡಿರುವಂತ ವ್ಯಕ್ತಿಗಳು ಈ ಸಮಾಜದಲ್ಲಿ ಇದ್ರೆ ಅದು ತುಂಬಾ ಬೆರಳೆಣಿಕೆಯಷ್ಟು ಜನ ಇದ್ದಾರೆ. ಅಂತಹ ಬೆರಳೆಣಿಕೆಯಷ್ಟು ಜನರಲ್ಲಿ ನಾನು ಗಮನಿಸಿದಂಥದ್ದು ಶ್ರೀಹರಿ ಸರ್ ಅವ್ರನ್ನ. ಅವರು ಸದಾಕಾಲ ಕಟ್ಟುವ ಕಡೆಗೆ ಯೋಚನೆ ಮಾಡ್ತಾರೆ, ವಿನ ವಿಭಜಿಸುವ ಕಡೆಗೆ, ವಿಘಟಿಸುವ ಕಡೆಗೆ ಯೋಚನೆ ಮಾಡಿದವರೇ ಅಲ್ಲ. ಆ ಕಾರಣದಿಂದಲೇ ಇವತ್ತು ನಾವೆಲ್ಲರೂ ಕೂಡ ಬಹುಶಃ ಕೆಲವೊಮ್ಮೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಪ್ರಯತ್ನ ಪಟ್ಟು ಈಗ ಸೇರಿಸಲಿಕ್ಕೆ ಆಗಲಿಲ್ಲ. ಅಷ್ಟಮಟ್ಟಿಗೆ ನಮ್ಮಲ್ಲೂ ಕೂಡ ಭಿನ್ನತೆಗಳು ಸೃಷ್ಟಿಯಾಗ್ತಿದ್ದಾವೆ. ಆದರೆ ನಿಮ್ಗೆ ಅದು ಸಾಧ್ಯ ಆಗುತ್ತೆ ಸರ್. ಹಾಗಾಗಿ ನಾನು ನಿಮಗೆ ಎಲ್ಲರ ಪರವಾಗಿ ಕೃತಜ್ಞತೆ ಸರ್. ಅದೇ ರೀತಿ ಮೈಸೂರು ಜಿಲ್ಲೆಯ ಪತ್ರಕರ್ತರು, ಪತ್ರಿಕೋದ್ಯಮ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಮಾದರಿ. ನಾವು ಸದಾ ಆ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಯಾವಾಗಲೂ ಬೇರೆ ಕಡೆ ಹೋದಾಗ ಹೇಳ್ತಾ ಇರ್ತೀನಿ, ಮೈಸೂರು ಜಿಲ್ಲೆಯ ಪತ್ರಿಕೋದ್ಯಮವೇ ಬೇರೆಲ್ಲ ಪತ್ರಿಕೋದ್ಯಮದ ಪರಿಸರಕ್ಕಿಂತ ಹೆಚ್ಚು ವಿಭಿನ್ನವಾಗಿದೆ. ಹಾಗಾಗಿ ಅದು ಹೆಚ್ಚು ಖುಷಿ ಆಗುತ್ತೆ, ಅದು ಮಾದರಿ ಆಗುತ್ತೆ ಅಂತೇಳಿ ನಾನು ಹಾಸನಲ್ಲಿದ್ದಾಗಲೂ ಹೇಳ್ತಿದ್ದೆ, ಬೇರೆ ಕಡೆನೂ ಹೇಳ್ತಾ ಇದ್ದೇನೆ. ಅಂತಹ ಮಾದರಿಗಳಲ್ಲಿ ಇವತ್ತಿನ ಕಾರ್ಯಕ್ರಮವೂ ಕೂಡ ಒಂದು ಅಂತ ಹೇಳಿ ನನ್ನ ಭಾವನೆ. ಸ್ನೇಹಿತರೆ, ಅವರಿಗೆ ನಮ್ಮನ್ನೆಲ್ಲ ಕರೆಸಿ ಸೇರಿಸಿ ಒಂದು ಉಪಹಾರ ಕೂಟವನ್ನು ಕೊಟ್ಟು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸುವ ಕೆಲಸ ಅವರು ಮಾಡಬೇಕಾಗಿರಲಿಲ್ಲ. ಆದರೂ ಕೂಡ ಅವರ ಒಂದು ಮನಸ್ಥಿತಿಯಲ್ಲ, ನಾನು ತುಂಬ ದಿನಗಳಿಂದ ಗಮನಿಸ್ತಾ ಇದ್ದೇನೆ. ಶ್ರೀಹರಿಯವರು ಯಾವಾಗಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಳಿತನ್ನು ಬಯಸ್ತಕ್ಕಂಥ ಒಂದು ಹೃದಯವನ್ನು ಇಟ್ಕೊಂಡಿದ್ದಾರೆ, ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಗೌರವವನ್ನು ಇಟ್ಕೊಂಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅವರ ಹೃದಯ ವೈಶಾಲ್ಯತೆಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಹಾಗೆ ಸಿ ಕೆ ಮಹೇಂದ್ರ ಅವರು ಮತ್ತು ಧರ್ಮಪುರ ನಾಡ ಅವರು ಒಂದು ರೀತಿ ಅಕ್ಕಪಕ್ಕ ಇದ್ದಾರೆ.